ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ವ್ಲಾಗ್ ವಿತ್ ಕನ್ನಡತಿ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ವಿಡಿಯೋ ನನ್ನ ಅಣ್ಣನ ಮಗನ ಜವಳ ಕಾರ್ಯಕ್ರಮ. ಅದು ನಡೆದಿರೋದು ನಮ್ಮ ಮನೆಯ ಆರಾಧ್ಯ ದೈವ ಆಗಿರುವಂತಹ ಶ್ರೀ ಕ್ಷೇತ್ರ ಕನಕಗಿರಿಯಲ್ಲಿ. ಈಗೇನು ನಾನು ನಿಮಗೆ ತೋರಿಸಿದ್ನಲ್ಲ ಮೊದಲಿಗೆ, ಅದೇ ದೇವಸ್ಥಾನದ ದ್ವಾರ ಬಾಗಿಲು. ಅದರ ಪಕ್ಕದಲ್ಲಿರೋದು ಸಂಜೀವ ದೇವರ ದೇವಸ್ಥಾನ. ಇದೇನು ಎಂಟ್ರೆನ್ಸ್, ಈಗ ಹೋಗ್ತಾ ಇದ್ದೀವಲ್ಲ, ಇದು ಎಂಟ್ರೆನ್ಸ್. ಗುಡಿಯ ದ್ವಾರ ಬಾಗಿಲಲ್ಲಿ ನಿಂತು ನೋಡಿದಾಗ ದೇವಸ್ಥಾನ ಈ ರೀತಿ ಕಾಣುತ್ತೆ. ಇದು ಏನು ನೋಡ್ತಾ ಇದ್ದೀರಾ, ಇದು ದೀಪಸ್ತಂಭ, ಧ್ವಜಸ್ತಂಭ ಅಂತ ಹೇಳ್ತಾರೆ. ಬನ್ನಿ ದೇವಸ್ಥಾನನ ಒಂದು ಸುತ್ತು ಹೋಗಿ ಬರೋಣ. ನಾವು ಹೋಗಿದ್ದು ಸಂಜೆ ಟೈಮ್ ಆಗಿರೋದ್ರಿಂದ ಚೆನ್ನಾಗಿ ದೇವಸ್ಥಾನ ಕಾಣ್ತಾ ಇತ್ತು. ನೋಡ್ಕೊಂಡು ಬರೋಣ ಬನ್ನಿ. ಈ ದೇವಸ್ಥಾನದಲ್ಲಿ ತುಂಬ ವಿಶೇಷತೆಗಳಿದೆ. ಅದರಲ್ಲೇ ಇದು ಒಂದು. ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಕಲ್ಲ ಮೇಲೆ ನಿಂತ್ಕೊಂಡು ನೋಡಿದಾಗ 5 ಗೋಪುರಗಳು ಕಾಣ್ತವೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಹಾಗೆ ದಕ್ಷಿಣಕ್ಕೂ ಒಂದು ಬಾಗಿಲು, ಉತ್ತರಕ್ಕೂ ಒಂದು ಬಾಗಿಲು ಇದೆ ಈ ದೇವಸ್ಥಾನದಲ್ಲಿ. ಪಕ್ಕದಲ್ಲಿ ತಾಯಿ ಲಕ್ಷ್ಮೀ ದೇವಿ ಕೂಡ ಇಲ್ಲಿ ನೆಲೆಸಿದ್ದಾಳೆ. ಲಕ್ಷ್ಮೀ ದೇವಿಯ ದೇವಸ್ಥಾನ ಇದೆ ಪಕ್ಕದಲ್ಲಿರೋದು. ಹಾಗೆ ಮುಂದೆ ಬರ್ತಾ ಇಲ್ಲಿ ಸುಮಾರು ದೇವರುಗಳ ದೇವಸ್ಥಾನಗಳಿದೆ, ನೋಡ್ತಾ ಇರ್ಬೋದು ನೀವು. ಈಗ ಒಂದು ರೌಂಡ್ ಮುಗೀತು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ ವಿಡಿಯೋ ಅಲ್ಲಿಗೆ ಬಂದು ನಿಂತೆ. ಈಗ ಒಂದು ಪ್ರದಕ್ಷಿಣೆ ಆಯಿತು. ಈಗ ಬನ್ನಿ ದೇವಸ್ಥಾನದ ಒಳಗೆ ಹೋಗೋಣ. ಹಾಗೆ ಇಲ್ಲಿ ನೆಲೆಸಿರೋ ದೇವರ ಹೆಸರು ಕನಕರಾಯ, ಕನಕಾಚಲಪತಿ, ಲಕ್ಷ್ಮೀ ನರಸಿಂಹ ಅಂತೆಲ್ಲ ಕರೀತಾರೆ. ಶ್ರೀಮತ್ ವೆಂಕಟರಮಣನ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು, ಇದು ದೇವರ ಗರ್ಭಗುಡಿಯ ದೇವರ ನೇರಕ್ಕಿರುವಂತಹ ದೇವಸ್ಥಾನ ಗರುಡಸ್ವಾಮಿ ಇವರು. ಬನ್ನಿ ಒಳಗಡೆ ಹೋಗೋಣ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನಿದ್ದೀನಿ ಸುಕ್ಷೇತ್ರ ಕನಕಗಿರಿಯಲ್ಲಿ. ನಮ್ಮ ಕಡೆ ಒಂದು ಮಾತಿದೆ, ಕಾಲಿದ್ದವರು ಹಂಪಿಯನ್ನು ನೋಡಿ, ಕಣ್ಣಿದ್ದವರನ್ನು ಸುಕ್ಷೇತ್ರ ಕನಕಗಿರಿಯನ್ನು ನೋಡಿ ಅಂತಂದೇಳಿ. ಅದೇ ಸುಕ್ಷೇತ್ರಕ್ಕೆ ಇವತ್ತು ನಾನು ಎಂಟರ್ ಆದ ಕೂಡಲೇ ಇದು ಮೇಲೆ ಎಲ್ಲ ಕೆತ್ತನೆಗಳಿದ್ದಾವೆ. ಐ ಥಿಂಕ್ ಇದು ವೆಂಕಟೇಶ್ವರ ಕಲ್ಯಾಣದ ಚಿತ್ರಗಳನ್ನು ಮಾಡಿ ಇರ್ಬೋದು ಅಂತ ನನ್ನ ಒಂದು ಊಹೆ ಅಷ್ಟೇ. ತುಂಬ ಚೆನ್ನಾಗಿದೆ ನೋಡಿ. ಆವತ್ತಿನ ದಿನ ಸತ್ಯನಾರಾಯಣ ಪೂಜೆ ಕೂಡ ಅಲ್ಲಿ ಮಾಡಿದರು. ಅದೊಂದು ವಿಡಿಯೋ ನಾನು ತಗೊಂಡೆ. ಇಲ್ಲಿ ಬೋರ್ಡ್ ಇದೆ ನೋಡಿ, ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತಂದೇಳಿ. ಬನ್ನಿ ಒಳಗೋಗಿ ದರ್ಶನ ಮಾಡಿ ಬರೋಣ.
ನೋಡಿ ಇವರೇ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ. ಶ್ರೀ ಕನಕಾಚಲ ಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮುಗಿಸ್ಕೊಂಡು ತೊಟ್ಟಿಲು ಇದೆ ಅಲ್ಲಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ತೊಟ್ಟಿಲು, ಅಲ್ಲಿ ಕೂಡ ನಮಸ್ಕಾರ ಮಾಡಿಕೊಂಡು ಇವಾಗ ಪಕ್ಕದಲ್ಲಿರುವಂತಹ ಶ್ರೀ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಮಸ್ಕಾರ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬಂದೆ. ಇದು ನೆಕ್ಸ್ಟ್ ಡೇ ವಿಡಿಯೋ. ರೂಮಲ್ಲಿ ಫ್ರೆಶ್ ಅಪ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಬಂದ್ವಿ, ಯಾಕಂದರೆ ಅವತ್ತು ಜವಳ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಜನ ರೂಮಲ್ಲಿ ಇದ್ವಿ, ಇನ್ನು ಸ್ವಲ್ಪ ಜನ ದೇವಸ್ಥಾನದ ಪಕ್ಕದಲ್ಲಿ ಇರುವಂತಹ ಜಾಗದಲ್ಲಿ ಅಲ್ಲೇ ಹಾಲ್ಟ್ ಮಾಡಿದ್ರು, ಅಲ್ಲಿದ್ದರು. ನಾವೀಗ ಫ್ರೆಶ್ ಅಪ್ ಆಗಿ ಎಲ್ಲರ ಜೊತೆಗೂಡಿ ಕೆಲಸ ಮಾಡೋದಂದ್ರೇ ಒಂಥರ ಖುಷಿ. ಅದರಲ್ಲಿ ಮಕ್ಕಳು ದೊಡ್ಡವರು ಎಲ್ಲರೂ ಭಾಳ ದಿನಕ್ಕೆ ಸೇರಿದಾಗ ತುಂಬಾ ಖುಷಿಯಾಗಿತ್ತು. ನನಗೂ ಅದೇ ಥರನೇ ಆಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಪೂಜಾ ಆರುಷ್ನ ಮಲಗಿಸ್ತಾ ಇದ್ಲು. ನಾನು ಕೂಡ ಸ್ವಲ್ಪ ತರಕಾರಿ ಎಲ್ಲ ಕಟ್ ಮಾಡಿಕೊಟ್ಟೆ. ಅದಾದ ನಂತರ ಟಿಫಿನ್ ಮಾಡಬೇಕು ಅಂತ ಎಲ್ಲರೂ ಅಂದ್ಕೊಂಡು ಉತ್ತರ ಕರ್ನಾಟಕ ಸ್ಪೆಷಲ್ ಮಂಡಾಳ ಒಗ್ಗರಣೆ ರೆಡಿ ಆಗ್ತಾಯಿತ್ತು. ಎಲ್ಲರೂ ಬಿಸಿ ಇದ್ದಾಗೇ ಎಲ್ಲರೂ ತಿಂದು ಅನಂತರ ಮತ್ತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ಅಣ್ಣ ಬೇಡ್ಕೊಂಡಿದ್ದ ಅನಿಸುತ್ತೆ. ಅಣ್ಣ ಇಲ್ಲಿ ದೀರ್ಘದಂಡ ನಮಸ್ಕಾರ ಅಥವಾ ದೀಡ್ ನಮಸ್ಕಾರ ಅಂತೀವಿ ನಮ್ಮ ಕಡೆ, ಅದನ್ನು ಮಾಡ್ತಾ ಇದ್ದ. ದೇವಸ್ಥಾನದ ಮುಂದೆ ಇರುವಂತಹ ಗರುಡಗಂಬ ಅಂತೇಳಿ ಅಲ್ಲಿಂದ ಶುರು ಮಾಡಿ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹೋಗಿ ಬಂದು ನಂತರ ಮತ್ತೆ ಸ್ನಾನ ಮಾಡಿಕೊಂಡು ಒಳಗೆ ಬರೋದು. ಈ ರೀತಿ ಇರುತ್ತೆ ಇದು ಪ್ರೊಸೆಸ್ಸು. ಇದನ್ನು ಅಣ್ಣ ಮಾಡ್ತಾ ಇದ್ದ. ಎಲ್ಲರೂ ನಾವು ಆತನ ಜೊತೆಗೆ ಇದ್ದೀವಿ. ಇದ್ರ ಅಣ್ಣ ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಬಂದು ಜವಳ ಕಾರ್ಯಕ್ರಮ ಶುರು ಆಗುತ್ತೆ. ಒಳಗಡೆ ಬಂದು ಕೂತಿದ್ದಾರೆ. ಅಕ್ಕ ಮಾಡಕತ್ತಿದ್ಲು. ವಿಭೂತಿ ಕುಂಕುಮ ಹೂವು ಎಲ್ಲ ಹಾಕಿ ಉಡಿ ತುಂಬುವಂಥ ಶಾಸ್ತ್ರ ಇರುತ್ತೆ, ಅದನ್ನು ಅಕ್ಕ ಮಾಡ್ತಾಯಿದ್ಲು. ಇದಾದ ನಂತರ ಸ್ವಾಮೀಜಿಯವರು, ದೇವಸ್ಥಾನದ ಅರ್ಚಕರು ಏನಿರ್ತಾರಲ್ಲ ಅವ್ರು ಬಂದು ಗಣೇಶನ ಪೂಜೆ ಮಾಡ್ತಾರೆ ಮೊದಲು. ಆನಂತರ ಜವಳ ಕಾರ್ಯಕ್ರಮ ಅಂದರೆ ಸೋದರ ಮಾವನ ಕೈಯಿಂದ ನನ್ನ ಅಳಿಯನಿಗೆ ಜವಳ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲ ಆರುಗೆ ಅದ್ರಾಗೆ ಆರ ಮಾಡ್ಬೇಕು ನೋಡು. ಆರು ಎಲ್ಲ ಉಡಿ ತಂದಿದ್ಮೇಲೆ ಯಾಕ ಆರತಿ ಮಾಡ್ತಾ ಇದ್ದಾಳೆ. ಆರುಷ್ ಇಸ್ಲಿತ್ತಲ್ವಾ, ಸೊ ಅದಕ್ಕೆ ಅವನಿಗೆ ಅಳಕ್ಕೆ ಶುರು ಮಾಡಿದ್ದ. ಇವ್ರು ನಮ್ಮ ಅತ್ತೆ ಅಳಿಯ ಆಗ್ತಾನಲ್ವ, ಜೋಕ್ ಮಾಡ್ತಾಯಿದ್ದು. ಅದು ಸಾಸಕ್ಕಿ ಇಡೋದು ಅಂತಾರೆ.
ಫುಲ್ ಒತ್ತಿ ಒತ್ತಿ ಇಡಕತ್ತಿದ್ರು. ಅಳಿಯ ಆಗಬೇಕಲ್ಲ, ಅದಕ್ಕೆ ಜೋಕ್ ಮಾಡ್ತಾಯಿದ್ರು. ಇದು ಒಂಥರ ಎಂಜಾಯ್ಮೆಂಟ್ ನಮ್ಮ ಕಡೆ. ಈ ಶಾಸ್ತ್ರನ 5 ಅಥವಾ 9 ಜನ ಮಾಡ್ತಾರೆ. ಇಲ್ಲಿ ರೋಹಿಣಿ ಮಾಡ್ತಾ ಇದ್ದಾಳೆ, ದೊಡ್ಡ ಅಣ್ಣನ ಹೆಂಡ್ತಿ. ಆಮೇಲೆ ಎಲ್ಲರೂ ಮಾಡಿದ್ವಿ, ನಾನು, ಹಸ್ಬೆಂಡ್, ಮಾಮ, ಚಿಕ್ಕಮ್ಮನವರು ಎಲ್ಲರೂ ಮಾಡಿದ್ವಿ. ಬರ್ರಿ ನೋಡಿ ಗಾಯವು ನಾನಿದ್ದೀನಿಲ್ಲ ಅಲ್ಲಿ ಲುಂಗಿ ಕಟ್ಗೆ ಬಂದೇನೆ, ಪ್ಯಾಂಟಕ್ಕೆ ಬಂದೇನೆ. ಏನ್ ಕಳ್ಸ್ಬೇಕವ ಸಣ್ಣರು? ಮದುವೆನೇ ಮಾಡಿಲ್ಲ, ನಾವ್ ಕಳ್ಸ್ಬೇಕಂತ. ಇಲ್ಲಿ ಹಸ್ಬೆಂಡ್ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅವ್ರಿಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ, ಎಲ್ಲರೂ ಜೋಕ್ ಮಾಡ್ತಾ ಇದ್ರು. ನಾನೇ ಅವ್ರು ಈ ರೀತಿ ಮಾಡಿರೋದು ನಾನೇ ಫಸ್ಟ್ ಟೈಮ್ ನೋಡಿದ್ದೀನಿ. ಇವರು ನಮ್ಮ ದೊಡ್ಡತ್ತೆ, ಇವರು ಈಗ ಶಾಸ್ತ್ರ ಮಾಡ್ತಾ ಇದ್ದಾರೆ. ಅರ್ಚಕರು ಬಂದು ಇಲ್ಲಿ ಪೂಜೆ ಶುರು ಮಾಡಿದ್ದಾರೆ. ಆರುಷ್ ಮಾತ್ರ ತುಂಬ ಅಳ್ತಾ ಇದ್ದ. ಅವನಿಗೆ ಒಬ್ಬನೇ ಆಟ ಆಡೋಕ್ಕೆ ಇಷ್ಟ, ಎಲ್ಲರನ್ನು ನೋಡಿ ಫುಲ್ ಗಲಾಟೆಯಲ್ಲಿ ಇರೋಕ್ಕೆ ಇಷ್ಟ ಆಗಂಗಿಲ್ಲ. ಒಂಥರ ಸ್ಮೂತ್ ಇದ್ದಾನೆ ಅವನು, ಅಳಕ್ಕೆ ಶುರು ಮಾಡಿದ್ದಾನೆ. ಇಲ್ಲಿ ಅಣ್ಣ ಮತ್ತು ಪೂಜೆ ಮಾಡ್ತಾ ಇದ್ದಾರೆ. ಅವನು ಆ್ಯಕ್ಚುಲಿ ಅವ್ನು ಕುಂದರ್ಸ್ಕೊಂಡು ಪೂಜೆ ಮಾಡಬೇಕು. ಅವನು ಅಳ್ತಾ ಇದ್ದಲ್ಲ, ಹಂಗಾಗಿ ಅವನನ್ನು ಬಿಟ್ಟು ತಾವಷ್ಟೇ ಪೂಜೆ ಮಾಡ್ತಾಯಿದ್ರು. ಪೂಜೆ ಮಧ್ಯೆ ನಮ್ಮದೊಂದು ಶಾರ್ಟ್ಸ್ ಇರಲಿ ಅಂತಂದೇಳಿ ವಿಡಿಯೋ ಮಾಡಿಕೊಂಡೆ. ನಾನು ಮತ್ತು ಅಕ್ಕ ಪೂಜೆ ನೋಡ್ತಾ ಕೂತಿದ್ವಿ, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಅಲ್ಲಿ ಪೂಜೆ ಆದಮೇಲೆ ಮತ್ತೆ ಆರುಷ್ನ ಸೋದರ ಮಾವ ಅಭಿ ಎಲ್ಲ ಜವಳ ಕಾರ್ಯಕ್ರಮ ಮಾಡಿದ. ಅದು ವಿಡಿಯೋ ತಗೊಳಕ್ಕಾಗಿಲ್ಲ. ಅದಾದ ನಂತರ ಪ್ರತಿ ವರ್ಷ ಜಾತ್ರೆಯಲ್ಲಿ, ಅಂದರೆ ಕನಕಗಿರಿ ದೇವಸ್ಥಾನದ ಪ್ರತಿ ವರ್ಷ ಜಾತ್ರೆಯಲ್ಲಿ ಅಪ್ಪನವರ ಮನೆಯಿಂದ ದಾಸೋಹ ಅಂತೇಳಿ ಮಾಡಿಸ್ತಾರೆ. ಈ ವರ್ಷ ಅವರು ಮಾಡಿರಲಿಲ್ಲ ಕೆಲವೊಂದು ಕಾರಣಗಳಿಂದಾಗಿ. ಜವಳದ ಜೊತೆಗೆ ಈ ಒಂದು ದಾಸೋಹ ಕಾರ್ಯಕ್ರಮ ಕೂಡ ಅಪ್ಪನವರು ಮಾಡ್ತಾಯಿದ್ರು. ಅಲ್ಲಿ ಆ ಪೂಜೆಗೆ ಇಲ್ಲಿ ಚಿಕ್ಕಮ್ಮ ಅನ್ನೋರು ಎಲ್ಲರೂ ಸೇರಿ ರೆಡಿ ಮಾಡ್ತಾಯಿದ್ರು. ಆನಂತರ ಪೂಜೆ ಮಾಡಿದರು. ಪೂಜೆ ನಡೀತಾ ಇದೆ, ನೋಡ್ತಾ ಇರ್ಬೋದು. ಪೂಜೆ ಆದಮೇಲೆ ಎಲ್ಲರೂ ಒಬ್ಬೊಬ್ಬರೇ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದು ಪೂಜೆ ಎಲ್ಲ ಮುಗಿಸಿ ಇವಾಗ ಊಟಕ್ಕೆ ಏನೆಲ್ಲ ಮಾಡಿದ್ರು ಅಂತ ಹೇಳ್ತೀನಿ. ಗೋಧಿ ಪಾಯಸ, ಬದನೆಕಾಯಿ ಪಲ್ಯ, ಚಿತ್ರಾನ್ನ, ಅನ್ನ, ಸಾಂಬಾರು ಮತ್ತು ಪಾಪಡಿತ್ತು. ಎಲ್ಲರೂ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಮಾಡ್ತಾಯಿದ್ದಾರೆ ನೋಡಿ ಊಟ. ಫಸ್ಟ್ ಎಲ್ಲ ಗೆಸ್ಟ್ಗಳಿಗೆ ಅಂದರೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೆ ಊಟಕ್ಕೆ ಕೊಟ್ಟರು. ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗೇ ಆಯಿತು ಫಂಕ್ಷನ್. ಎಲ್ಲರೂ ಊಟ ಆದಮೇಲೆ ನಾವು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಮ್ಮೂರಿಗೆ ನಾವು ಬಂದ್ವಿ. ಥ್ಯಾಂಕ್ ಯು.